ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ಒಮ್ಮೆ ಗುರುಗಳು ಮನೆ ಭೇಟಿಗೆ ಹೋಗಿ ಪ್ರತಿಯೊಂದು ಕುಟುಂಬಗಳಲ್ಲಿ ಕುಳಿತುಕೊಂಡು ಅವರ ಕಷ್ಟಗಳನ್ನು, ನೋವುಗಳನ್ನು, ಸಂತೋಷಗಳನ್ನು ಹಂಚಿಕೊಳ್ಳುತ್ತಾ ಪ್ರತಿಯೊಂದು ಮನೆಯಿಂದ ಮನೆಗೆ ಹಿಂದಿರುಗಬೇಕಾದ್ರೆ ಆ ಮನೆಗಾಗಿ, ಆ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತಾರೆ. ಒಂದು ಮನೆಗೆ ಒಂದು ಮಾತುಕತೆಯನ್ನು ಮುಗಿದು ಇನ್ನೇನು ಅವ್ರು ಆಚೆ ಬರಬೇಕು. ಆಗ ಫಾದರು ಬನ್ನಿ ಎಲ್ಲರೂ ಪ್ರಾರ್ಥನೆ ಮಾಡೋಣ ಅಂತ ಹೇಳಿ, ಆಗ ಆ ಗುರುಗಳು ಆ ಮನೆಯ ಯಜಮಾನಿಯನ್ನ ಕರೀತಾರೆ. ಬೈಬಲ್ ತಗೊಂಬ, ನಾನು ಬೈಬಲ್ ಓದಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಆಕೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಹಿಂಜರಿಕೆಯಿಂದ ಫಾದರ್ ಅದೆಲ್ಲ ಬೇಡ, ಹಾಗೆ ಪ್ರಾರ್ಥನೆ ಮಾಡಿ ಅಂತ ಹೇಳಿ. ಫಾದರ್ ಸುಮ್ಮನಿರಲಿಲ್ಲ, ಇಲ್ಲ ತಗೊಂಬ, ಅದು ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ ಫಾದರ್ ಅಂತ ಹೇಳಿ. ಇರ್ಲಿಕ್ಕೆ ಪರವಾಗಿಲ್ಲ, ಅವ್ರಿಗೂ ನಾನು ಸ್ವಲ್ಪ ವೆಯ್ಟ್ ಮಾಡ್ತೇನೆ. ಸೊ ಅವಳು ಹುಡುಕಿ ಹೇಗೋ ಬೈಬಲನ್ನು ತೆರೆದು ನೋಡಿದಾಗ ಅದರೊಳಗೆ ಏನಿತ್ತು? 500 ರೂಪಾಯಿ ನೋಟ್ಗಳು, 100 ರೂಪಾಯಿ ನೋಟ್ಗಳು, 200 ರೂಪಾಯಿ ನೋಟ್ಗಳು. ಅಂದ್ರೆ ಅಲ್ಲಿ ಬ್ಯಾಂಕ್ ಅಕೌಂಟ್ ಯಾವ್ದ್ರೊಳಗಿತ್ತು? ಬೈಬಲ್. ಏನಮ್ಮ ಇದು ಬ್ಯಾಂಕ್ ಬೈಬಲ್ ಅಲ್ಲಿ ದುಡ್ಡೆಲ್ಲ ಇಟ್ಟಿದೆಯಲ್ಲ? ಆಗ ಆ ಮಹಿಳೆ ಹೇಳ್ತಾಳೆ, ಫಾದರ್ ನನ್ನ ಗಂಡ ಹುಡುಕ, ಇದು ನನ್ನ ಮಗನಾದ್ರೂ ಅವ್ರು ಯಾವಾಗಲೂ ತಿರುಗಾಡಕ್ಕೆ ಹೋಗ್ತಾ ಇರ್ತಾರೆ. ಅದರಿಂದ ನನಗೆ ಎಲ್ಲೇ ದುಡ್ಡಿರಲಿ ಅವ್ರು ಹುಡುಕಿ ಅದನ್ನು ತಗೊಂಡು ಹೋಗ್ಬಿಡ್ತಾರೆ. ಆದ್ರಿಂದ ನಾನು ಯಾವುದು ಸೇಫ್ ಪ್ಲೇಸ್, ನನ್ನ ಗಂಡ ಮತ್ತು ನನ್ನ ಮಕ್ಕಳು ಯಾವುದನ್ನ ಮುಟ್ಟೋದಿಲ್ಲ ಅಲ್ಲಿ ಇರಬೇಕಲ್ಲ ಅಂತ ಯೋಚನೆ ಮಾಡ್ಬೇಕು. ನನಗೆ ನೆನಪಾಗಿದ್ದೇನು? ಬೈಬಲ್. ಏನಕ್ಕೆ? ಅವನ ಗಂಡ ಮಕ್ಕಳು ಯಾವುದನ್ನ ಮುಟ್ಟೋದಿಲ್ಲ? ಬೈಬಲನ್ನ ಮುಟ್ಟೋದಿಲ್ಲ. ಪ್ರೀತಿಯ ಸಹೋದರ ಸಹೋದರಿ, ಇಂದು ಆ ಮಹಿಳೆ ಹೇಳುವಂತೆ ಬೈಬಲನ್ನ ಮುಟ್ಟದವರು ನಾವಾಗಿದ್ದೇವೆ. ಏನಕ್ಕೆ ನಾವು ಇದನ್ನ ಹೇಳ್ತಾ ಇದ್ದೇನೆ? ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಕ್ರೈಸ್ತ ಜೀವನದ ಇಡೀ ಜೀವನವನ್ನ ರೂಪಿಸುವುದೇ ಬೈಬಲ್ ಶ್ರೀಗ್ರಂಥ. ನಾವು ಯಾವ ರೀತಿ ಜೀವಿಸಬೇಕು, ಕ್ರೈಸ್ತರಾದಂಥ ನಾವು, ಕ್ರೈಸ್ತ ಕುಟುಂಬಗಳಾದಂಥ ನಾವು, ನಮ್ಮ ಕುಟುಂಬಗಳು ಈ ಸಮಾಜಕ್ಕೆ ಹೇಗೆ ಬೆಳಕಾಗಬೇಕು, ಯಾವ ರೀತಿಯ ಮಾರ್ಗದರ್ಶನವನ್ನ, ಆದರ್ಶವನ್ನ ನೀಡಬೇಕು ಎಂಬುದನ್ನ ಬೈಬಲ್ ಶ್ರೀಗ್ರಂಥ ನಮಗೆ ಎಳೆಯಾಗಿ ಬಿಡಿಸಿ ಹೇಳುತ್ತದೆ. ಆದ್ದರಿಂದಲೇ ಪ್ರಿಯ ಸಹೋದರ ಸಹೋದರಿ, ಪರಮ ಪ್ರಸಾದ ನಮ್ಮ ಆತ್ಮಕ್ಕೆ ಪೋಷಣೆಯಾದರೆ ಅದರ ಜೊತೆ ನಮ್ಮ ಆತ್ಮಕ್ಕೆ ದಾರಿದೀಪವಾಗುವುದು ಬೈಬಲ್ ಶ್ರೀಗ್ರಂಥವಾಗಿದೆ. ನಾನು ಬರೀ ಬಲಿಪೂಜೆಗೆ ಬರ್ತೇನೆ, ಪರಮಪ್ರಸಾದವನ್ನು ಸ್ವೀಕರಿಸ್ತೇನೆ, ಅದು ಸಾಲಲ್ಲ. ನಮ್ಮ ದೇಹದಲ್ಲೂ ಸಹ 2 ಶ್ವಾಸಕೋಶಗಳಿವೆ. ಒಂದು ಶ್ವಾಸಕೋಶ ಇದ್ರೆ ಅಷ್ಟು ಸಾಲಲ್ಲ, ಅದು ನಾವು 2 ಶ್ವಾಸಕೋಶ ಇದ್ದಾಗ ಮಾತ್ರ ಆರೋಗ್ಯವಂತರಾಗಿರಲು ಸಾಧ್ಯ. ಅದೇ ರೀತಿ ಪರಮಪ್ರಸಾದವನ್ನು ಮಾತ್ರ ನಾನು ಸ್ವೀಕರಿಸ್ತೇನೆ, ಬೈಬಲ್ ಅನ್ನು ನಾನು ಮುಟ್ಟೋದಿಲ್ಲ, ಬೈಬಲ್ ಅನ್ನು ನಾನು ಓದೋದಿಲ್ಲ ಅಂತ ಹೇಳಿದ್ರೆ ನಾವು ಅರ್ಧಂಬರ್ಧ ಕ್ರೈಸ್ತರಾಗುತ್ತೆ, ಅರ್ಧಂಬರ್ಧ ಆರೋಗ್ಯವಂತರಾಗುತ್ತೆ. ಆದ್ದರಿಂದ ಇಂದು ಪ್ರಭು ಯೇಸು ನಮಗೆ ಆ ಒಂದು ಬಿತ್ತುವವನ ಸಾಮರ್ಥ್ಯ ಮೂಲಕ ದೈವ ವಾಕ್ಯದ ಒಂದು ಅರ್ಥವನ್ನ ಅರ್ಥೈಸಿಕೊಳ್ಳಲು, ಬೈಬಲ್ ಶ್ರೀಗ್ರಂಥದ ಮಹತ್ವವನ್ನು ಅರಿತುಕೊಳ್ಳಲು ನಮಗೆ ಕರೆಕೊಡುತ್ತಾ ಇದ್ದಾರೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ಇಂದು ಈ ಒಂದು ಪ್ರಬೋಧನೆಯ ಪ್ರಾರಂಭದಲ್ಲೇ ನಾವು ಕೇಳಿಕೊಳ್ಳೋಣ ನಮ್ಮ ಪ್ರಶ್ನೆ: ನಾನು ನಿಜವಾಗಿಯೂ ಬೈಬಲ್ ಅನ್ನು ಓದುತ್ತಾ ಇದ್ದೇನೆ? ಏನಕ್ಕೆ ನಾವು ಬೈಬಲ್ ಅನ್ನು ಓದಬೇಕು? ಒಂದು ವೇಳೆ ಪ್ರಿಯ ಸಹೋದರ ಸಹೋದರಿಯರೇ, ಬೈಬಲ್ ಅನ್ನು ಓದದೆ ಹೋದರೆ ಏನಾಗ್ತದೆ? ಬೈಬಲ್ ಅನ್ನು ನಾವು ಓದದೆ ಬರೀ ಬಲಿಪೂಜೆ, ಪರಮಪ್ರಸಾದ ಇವುಗಳು ಸಹ ನಮ್ಮ ವಿಶ್ವಾಸವನ್ನ ಜೀವಂತವಾಗಿಟ್ಕೊಳ್ತೇವೆ, ಆದರೆ ಅರ್ಧಂಬರ್ಧ ಅಷ್ಟೇ. ಬೈಬಲ್ ಅನ್ನು ಓದಿದಾಗ ಮಾತ್ರ ನಮಗೆ ನಿಜವಾಗಿಯೂ ಆ ಕ್ರೈಸ್ತ ಯೇಸುವಿನ ಸಂಪೂರ್ಣತೆ ನಮಗೆ ಅರ್ಥವಾಗುತ್ತದೆ. ಆದ್ದರಿಂದ ಬೈಬಲ್ ಅನ್ನು ಓದದಿದ್ದಾಗ ಮೊದಲಿನದಾಗಿ ನಮ್ಮ ಹೃದಯ ಏನಾಗ್ತದೆ? ಇಂದಿನ ಶ್ರೀಮಂತ ದೇಶದಲ್ಲಿ ಯೇಸು ಹೇಳುವಂತೆ ಆ ರೈತ ಬಿತ್ತಲು ಹೋದಾಗ ಒಂದು ಕಾಲ್ದಾರಿಯಲ್ಲಿ ಬೀಜಗಳು ಬೀಳ್ತವೆ. ನೀವು ಯಾವಾಗಲೂ ನೋಡಿದ್ದೀರಾ? ಮನುಷ್ಯ ಓಡಾಡ್ತಾ ಇದ್ರೆ ಆ ದಾರಿಯಲ್ಲಿ ಆ ಒಂದು ನೆಲ ಏನಾಗ್ತಿದೆ? ಗಟ್ಟಿಯಾಗಿ ಹೋಗಿದೆ. ಅಲ್ಲಿ ಯಾವುದೇ ರೀತಿಯ ಸಸಿಗಳು ಸಹ ಬರೋದಿಲ್ಲ. ಹೌದಾ ಇಲ್ವೋ? ನಾವು ನಡ್ಕೊಂಡು ಹೋಗ್ತಾ ಇದ್ರೆ ಸ್ವಲ್ಪ ದಿನಗಳು ಮಾತ್ರ ನಡೆದ್ರೆ ಅಲ್ಲಿ ಒಂದು ದಾರಿ ಆಗುತ್ತದೆ, ಅಲ್ಲಿ ಎಲ್ಲೂ ಸಹ ಗಿಡಗಳು ಬರೋದಿಲ್ಲ, ಸೈಡಲ್ಲೇ ಇರ್ತದೆ. ಅವರ ನಾವು ನಡೆಯೋ ಜಾಗ ಗಟ್ಟಿ ಆಗ್ತದೆ. ಅಲ್ಲಿ ಏನೂ ಸಹ ಬೆಳೆಯದಂತ ಒಂದು ಆ ಕಲ್ಲಿನಂತಹ ಒಂದು ಸ್ಥಳವಾಗ್ತದೆ.
ಸೊ ಅದೇ ರೀತಿ ನಾವು ಬೈಬಲ್ ಶ್ರೀಗ್ರಂಥವನ್ನು ಓದದೇ ಇದ್ದಾಗ ನಮ್ಮ ಹೃದಯ ಕಲ್ಲುಗಾಗುತ್ತದೆ. ಆ ಕಲ್ಲಾದ ಹೃದಯದಲ್ಲಿ ಅದರ ಮೇಲೆ ನೀವು ಏನೇ ಸುರಿರಿ, ಅಲ್ಲಿ ನೀವು ಎಷ್ಟೇ ನೀರು ಸುರಿರಿ, ಆ ನೀರು ಸುರಿದ್ರೆ ಆ ಕಲ್ಲೊಳಗೆ ನೀರು ಹೋಗ್ತದ? ನೀರು ಹೋಗ್ತದೆ. ಅದೇ ಥರ ದೇವರ ವಾಕ್ಯ ಪ್ರಬೋಧನೆಯನ್ನು ಎಷ್ಟೇ ಕೇಳಿ, ಬೈಬಲ್ ಶ್ರೀಗ್ರಂಥದ ಬಗ್ಗೆ ನೀವು ಯೂಟ್ಯೂಬ್ಗಳಲ್ಲಿ ಅಥವಾ ಏನೇ ಇದರಲ್ಲಿ ಕೇಳಿ, ಆದರೆ ಯಾವುದು ಸಹ ಹೃದಯಕ್ಕೆ ಟಚ್ ಆಗುವುದಿಲ್ಲ. ಆದ್ದರಿಂದ ಪ್ರಿಯ ಸಹೋದರ ಸಹೋದರರೇ, ಈಗ ನಮ್ಮ ಹೃದಯ ಕಲ್ಲಾಗುವುದು ಯಾವ ಯಾವ ಸಂದರ್ಭಗಳಲ್ಲಿ? ಮೊದಲನೇದಾಗಿ ಪ್ರಿಯರೇ, ಅನ್ರಿಪೆಂಟೆಡ್ ಅಂಡ್ ಅನ್ಕನ್ಫೆಸ್ಡ್ ಸಿನ್ಸ್, ಅಂದ್ರೆ ನಮ್ಮ ಹೃದಯ ಪಶ್ಚಾತ್ತಾಪವನ್ನು ಹೊಂದದೇ ಇರುವ ಹೃದಯವಾದ. ನನ್ನ ಹೃದಯ ನನ್ನ ಪಾಪಗಳನ್ನು ಮಾಡಿರ್ತೇನೆ, ಅದನ್ನು ನನ್ನ ಪಾಪ ನಿವೇದನೆಯಲ್ಲಿ ನಿವೇದಿಸದೆ ಅದನ್ನು ನನ್ನ ಹೃದಯದಲ್ಲೇ ಬಚ್ಚಿಟ್ಟುಕೊಂಡಿರ್ತೇನೆ. ಅಂತ ಒಂದು ಪಾಪಗಳು ಇದ್ದಾಗ ನನ್ನ ಹೃದಯ ಏನಾಗ್ತದೆ? ಆ ಒಂದು ನೆರೆದಾಡಿದಾಗ ಆಗುವಂತ ಗಟ್ಟಿತನ ನನಗೆ ಉಳಿಯುತ್ತದೆ. ಆ ಗಟ್ಟಿತನದಿಂದಾಗಿ ಏನಾಗ್ತದೆ? ಹೃದಯದಲ್ಲಿ ಆ ದೇವರ ವಾಕ್ಯ ಎಷ್ಟು ದೇವರು ಪ್ರಭು ಯಾಜಕರಗಳ ಮೂಲಕ, ನಿಮ್ಮ ತಂದೆ ತಾಯಿಗಳ ಮೂಲಕ ಅಥವಾ ನಿಮ್ಮ ಮಕ್ಕಳ ಮೂಲಕ ನಿಮ್ಮ ಹೃದಯದಲ್ಲಿ ಬೀಜಗಳನ್ನು ಬಿತ್ತೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ದೇವರ ವಾಕ್ಯವನ್ನು ನಿಮ್ಮ ಹೃದಯಕ್ಕೆ ಹಾಕೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಆದರೆ ಏನಾಗ್ತದೆ? ಇಂಥ ಒಂದು ಪಾಪಗಳು ಇದ್ದಾಗ ನೀವು ಪಾಪ ಅಂತ ಗೊತ್ತಿದ್ರು ಸಹ ನೀವು ಪಾಪ ನಿವೇದನೆಯಲ್ಲಿ ಅದನ್ನು ನಿವೇದಿಸೋದಿಲ್ಲ. ನೀವು ಗೊತ್ತಿದ್ರು ಸಹ ನೀವು ಅದನ್ನ ಏನೋ ಪಶ್ಚಾತ್ತಾಪ ಪಡೋದಿಲ್ಲ. ಅಂತ ಒಂದು ಹೃದಯ ಇದ್ದಾಗ ನಮ್ಮ ಹೃದಯ ಕಲ್ಲಾಗ್ತದೆ. ಆ ಕಲ್ಲಾದ ಹೃದಯದ ಮೇಲೆ ಎಷ್ಟೇ ದೇವರ ವಾಕ್ಯವಿದ್ರು ಅದು ಅಲ್ಲಿ ಜೀವವನ್ನು ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನನ್ನ ಬದುಕಿನಲ್ಲಿ ಹಿಂದೆ ನಡೆದಿರುವಂತಹ ಕಹಿ ನೆನಪುಗಳು ನಾವು ಇನ್ನೂ ಅದನ್ನು ಇಟ್ಕೊಂಡಿದ್ದರೆ ಹೃದಯದಲ್ಲಿ, ನನ್ನ ಹೃದಯ ಆ ಒಂದು ನಡೆದಾಡುವ ಕಾಲದಾರಿಯಲ್ಲಿರುವಂತಹ ಗಟ್ಟಿಯ ಹೃದಯವಾಗಿದೆ. ಯಾಕೆ ತಿಳಿದ್ರೆ ಪ್ರಿಯರು, ಏನೋ ಒಂದು ಸನ್ನಿವೇಶದಲ್ಲಿ ಏನೋ ಒಂದು ಆಯಿತು, ಆದ್ರೆ ಅದನ್ನ ಇನ್ನೂ ನನ್ನ ಹೃದಯ ಇನ್ನೂ ಮರ್ತಿಲ್ಲ. ಯಾವಾಗಲೂ ಅದನ್ನೇ ನೆನೆಸ್ಕೊಂಡು ನಾನು ನೋವು ಪಡ್ತಾ ಇರ್ತೇನೆ, ಅಥವಾ ಅದನ್ನೇ ನೆನೆಸ್ಕೊಂಡು ಬೇರೆಯವರ ಜೊತೆ ಮಾತನಾಡುವುದನ್ನು ಬಿಟ್ಟಿರ್ತೇನೆ. ಇದು ನನ್ನ ಹೃದಯವನ್ನು ಏನಾಗ್ತದೆ? ಕಲ್ಲಾಗಿಸುತ್ತದೆ. ಸೊ ಆದ್ದರಿಂದ ಇಂದು ನನ್ನ ಹೃದಯ ಯಾವ ರೀತಿಯ ನೆಲವಾಗಿದೆ? ವಾಟ್ ಕೈಂಡ್ ಆಫ್ ಸಾಯಿಲ್ ಮೈ ಹಾರ್ಟ್ ಈಸ್. ಈಗ ಏಕೆಂದರೆ ಪ್ರಭು ಯೇಸು ತನ್ನ ದೈವ ವಾಕ್ಯಗಳನ್ನು ಬೀಜಗಳನ್ನು ಬಿತ್ತುವುದು ಎಲ್ಲಿ? ನಿಮ್ಮ ಹೃದಯದಲ್ಲಿ. ನಿಮ್ಮ ಹೃದಯದಲ್ಲಿ ಅದು ನಿಜವಾಗಿ ಮೊಳೆತು ಅದು ಫಲವಾಗಿ ನೀಡಬೇಕು, ಫಲದಾಯಕವಾಗಬೇಕು ಅಂದರೆ ನಿಮ್ಮ ಹೃದಯ ಯಾವ ರೀತಿಯಾಗಿರಬೇಕು? ಪ್ರಭು ಯೇಸು ಹೇಳ್ತಾರೆ, ಹದವಾದ ಭೂಮಿಯಂತೆ ನಿಮ್ಮ ಹೃದಯವಾಗುತ್ತದೆ. ಅಲ್ಲಿ ಏನೇ ಬೀಜಗಳನ್ನು ಬಿಟ್ಟು ಅದು ಮೊಳೆತು 100ರಷ್ಟು, 60ರಷ್ಟು, 30ರಷ್ಟು ಫಲ ಕೊಡುವಂತ ಹೃದಯ ನಮ್ಮದಾಗಿದೆ. ಆದರೆ ಯಾವಾಗ ನಾವು ಪಾಪ ನಿವೇದನೆಯಲ್ಲಿ ಕೆಲವು ಪಾಪಗಳನ್ನು ಮಾತ್ರ ನಿವೇದಿಸಿ ಇನ್ನು ಕೆಲವು ಪಾಪಗಳನ್ನು ಹಾಗೆಯೇ ಗೌಪ್ಯವಾಗಿ ಇಟ್ಕೊಳ್ತೇವೋ ಆಗ ನಮ್ಮ ಹೃದಯ ಕಲ್ಲಾಗಿಸುವುದಕ್ಕೆ ಪ್ರಾರಂಭವಾಗ್ತದೆ. ಅದರಿಂದ ನಮ್ಮ ಕೈ ನೆನಪುಗಳನ್ನು ಮರೆಯದೆ ಇನ್ನೂ ಅದನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡಿದ್ರೆ ನಮ್ಮ ಹೃದಯ ಕಲ್ಲಾಗಿ ಮಾರ್ಪಡುತ್ತದೆ. ಆದ್ದರಿಂದ ನನ್ನ ಹೃದಯ 100ರಷ್ಟು, 60ರಷ್ಟು, 30ರಷ್ಟು ಫಲ ಕೊಡಲು ಆಗುವುದಿಲ್ಲ. ಇನ್ನು ಎರಡನೇದಾಗಿ ನನ್ನ ಹೃದಯ ಇಂದು ಆ ಒಂದು ಕಲ್ಲು ಮಣ್ಣಿನ ಹೃದಯವಾಗಿದೆ. ಎಲ್ಲಿ ಕಲ್ಲುಗಳು ಇರ್ತದೋ ಅಲ್ಲಿ ಬೀಜಗಳನ್ನು ಹಾಕಿದ್ರು ಸಹ ಅಷ್ಟು ಬೇಗ ಮೊಳಿತದೆ. ಆದರೆ ಬಿಸಿಲು ಇದ್ದಾಗ ಏನಾಗ್ತದೆ? ಅದು ಒಣಗಿ ಮಾಡಿ ಹೋಗ್ತದೆ. ಸೊ ಅದೇ ಥರ ನನ್ನ ಹೃದಯದಲ್ಲಿ ಕಲ್ಲು ಮುಳ್ಳಿನ ಒಂದು ಹೃದಯ ನನ್ನದಾಗಿದೆ. ಯಾವುದು ಕಲ್ಲು ಮುಳ್ಳು? ಒಬ್ಬ ಲೇಖಕ ಈ ಒಂದು ವಾಕ್ಯದ ಮೇಲೆ ಹೇಳ್ತಾನೆ, ಶೋ ಆಫ್ ಸ್ಪಿರಿಚುವಾಲಿಟಿ, ಅಂದ್ರೆ ಬೇರುಗಳು ಇಲ್ಲದ ಸ್ಪಿರಿಚುವಾಲಿಟಿ, ಆಧ್ಯಾತ್ಮಿಕತೆ. ನನ್ನ ಹೃದಯದಲ್ಲಿ ವಿಶ್ವಾಸ ಎಂಬುದು ಆಳವಾಗಿಲ್ಲ. ವಿಶ್ವಾಸ ಇದೆ, ಆದರೆ ಏನು? ಮೇಲ್ಪದರದಲ್ಲಿ ಮಾತ್ರ. ಸೊ ಅದೇನಾಗ್ತದೆ? ನಾವು ಕಷ್ಟಗಳೆಂಬ ಒಂದು ಬಿಸಿಲು ಬಿದ್ದಾಗ, ನೋವುಗಳು, ಸಮಸ್ಯೆಗಳೆಂಬ ಬಿಸಿಲುಗಳು ಬಂದಾಗ ಏನಾಗ್ತದೆ? ಅದು ಒಣಗಿ ಹೋಗ್ತದೆ, ವಿಶ್ವಾಸ ಕಣ್ಮರೆಯಾಗಿ ಹೋಗ್ತದೆ. ಇಂಥ ಹೃದಯ ಯಾವುದಕ್ಕೆ ಹೋಗುತ್ತದೆ ಅಂತ ಹೇಳಿದ್ರೆ ಆ ಕಲ್ಲು ಮಣ್ಣಿನ ಜಾಗಕ್ಕೆ ಹೋಗುತ್ತದೆ. ಇಂದು ನನ್ನ ಹೃದಯ ಅಂತ ಒಂದು ಆ ಕಲ್ಲು ಮಣ್ಣಿನ ಹೃದಯವಾಗಿದೆ. ನನ್ನ ವಿಶ್ವಾಸ ಆಳವಾಗಿ ಬೇರೂರದೆ, ನನ್ನ ಬೇರುಗಳು ಯಾವಾಗಬೇಕು? ಬೈಬಲ್ ಗ್ರಂಥವನ್ನು ಓದುವುದು ನನ್ನ ವಿಶ್ವಾಸವನ್ನು ಬಲಗೊಳಿಸುತ್ತದೆ. ನನ್ನ ಹೃದಯದಲ್ಲಿ ಸದಾ ನಾನು ಬಲಿಪೂಜೆಯಲ್ಲಿ ತಪ್ಪದೆ ಭಾಗವಹಿಸುವುದಾಗಿರಬಹುದು. ನನ್ನ ಜೀವನದಲ್ಲಿ ನಾನು ಸದಾ ಸದ್ಗುಣಗಳಿಂದ ಭಾಗವಹಿಸುವುದಾಗಬಹುದು. ಇವು ನಮ್ಮ ಬೇರುಗಳನ್ನು, ನಮ್ಮ ಬದುಕಿನಲ್ಲಿ ವಿಶ್ವಾಸದ ಬೇರುಗಳನ್ನು ಆಳಕ್ಕೆ ಕಳುಹಿಸುತ್ತದೆ. ಸಾಧ್ಯತೆ ಪ್ರಿಯ ಸಹೋದರ ಸಹೋದರರೇ, ನನ್ನ ಹೃದಯ ಇಂದು ಆ ಕಲ್ಲು ಮಣ್ಣು ತುಂಬಿದ ಹೃದಯವಾಗಿದೆ. ಇನ್ನು ಮೂರನೆಯದಾಗಿ ಪ್ರಿಯರೇ, ನನ್ನ ಹೃದಯ
ಯೇಸು ಅದಕ್ಕೆ ಉತ್ತಮವಾಗಿ ವ್ಯಾಖ್ಯಾನವನ್ನು ಕೊಡ್ತಾರೆ. ಪ್ರಾಪಂಚಿಕ ಚಿಂತನೆಗಳು, ಐಶ್ವರ್ಯದ ವ್ಯಾಮೋಹಗಳು ತುಂಬಿರುವ ಹೃದಯವನ್ನ ಆ ಒಂದು ಮುಳ್ಳಿನ ಹೃದಯಕ್ಕೆ, ಮುಳ್ಳು ಪೊದೆಗಳಿರುವಂತಹ ಜಾಗಕ್ಕೆ ಹೋಲಿಸುತ್ತಾರೆ. ಏನಾಗ್ತದೆ, ಈಗ ಮುಳ್ಳು ಪೊದೆಗಳಿದೆ ಅನ್ಕೊಳ್ಳಿ, ಅಲ್ಲಿ ನೀವು ಬೀಜಗಳನ್ನು ಹಾಕಿ, ಬೀಜಗಳು ಬೆಳೀತವೆ, ಆದ್ರೆ ಆ ಮುಳ್ಳುಗಳನ್ನು ಅದು ಈ ಕೆಳಗೆ ಬೀಳ್ತವೆ. ಆಗ ಆ ಒಂದು ಬೀಜಗಳು ಮೇಲಕ್ಕೆ ಬರೋದಕ್ಕೆ, ಒಳ್ಳೆಯ ಫಲ ಕೊಡೋದಕ್ಕೆ ಸಹಾಯವಾಗುವುದಿಲ್ಲ. ಅಂದ್ರೆ ನನ್ನಲ್ಲಿರುವಂತಹ ಈ ಪ್ರಾಪಂಚಿಕ ಆಸೆ, ದುರಾಸೆ, ನನ್ನ ಜೀವನದಲ್ಲಿರುವಂತಹ ಅನೇಕ ಈ ಪ್ರಾಪಂಚಿಕ ವ್ಯಾಮೋಹಗಳು ಏನಾಗ್ತದೆ, ದೇವರ ವಾಕ್ಯ ನನ್ನ ಬದುಕಿನಲ್ಲಿ ಜೀವ ಪಡೆಯಲು ಅವಕಾಶ ಮಾಡಿಕೊಡುವುದಿಲ್ಲ. ಅವೆಲ್ಲ ಏನು ಮಾಡ್ತದೆ, ಅವನ್ನ ಆದುಪಿ ಬಿಡುತ್ತದೆ. ಆಗ ಪ್ರಿಯ ಸಹೋದರ ಸಹೋದರರೇ, ನಾನು ಯೇಸು ಹೇಳುವ ಹಾಗೆ 100ರಷ್ಟು, 60ರಷ್ಟು, 30ರಷ್ಟು ಫಲವನ್ನು ನನ್ನ ಬದುಕಿನಲ್ಲಿ ಕೊಡಲು ಸಾಧ್ಯವಾಗುತ್ತದೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರರೇ, ಈ ಎಲ್ಲ ಒಂದು ನಿನ್ನ ಹೃದಯ ಇದ್ದು ಆ ಕಲ್ಲಿನ ಹೃದಯವಾಗಿರಬಹುದು, ಅಥವಾ ನಿನ್ನ ಹೃದಯ ಆ ಕಲ್ಲು ಮಣ್ಣು ತುಂಬಿದ ಹೃದಯವಾಗಿರಬಹುದು, ಅಥವಾ ಮುಳ್ಳು ಪೊದೆಗಳಿರುವಂತಹ ವ್ಯಾಮೋಹಗಳಿರುವಂತಹ ಹೃದಯಗಳಾಗಲಿ, ಅದೆಲ್ಲವನ್ನ ಸ್ವಸ್ಥಪಡಿಸುವ ಶಕ್ತಿ ದೇವರ ವಾಕ್ಯಕ್ಕೆ. ಇದಕ್ಕೆ ಒಂದು ನಿಜವಾಗಿ ನಡೆದಂತ ಒಂದು ನಿದರ್ಶನ ಇದೆ. ಒಮ್ಮೆ ಒಬ್ಬ ರಿಟ್ರೀಟ್ ನಡೆಸ್ತಾ ಇದ್ದಾರೆ. ರಿಟ್ರೀಟ್ ನಡೆಸೋದಕ್ಕೆ ಒಬ್ಬ ಫಾದರ್, ಅವ್ರ ಜೊತೆ ಒಂದು ಟೀಮ್ ಇತ್ತು, ಪ್ರಾರ್ಥನಾ ಟೀಮ್. ನೀವು ನೋಡಿರ್ಬೋದು, 5-6 ಜನ ಯಾವಾಗಲೂ ಪ್ರಾರ್ಥನೆ ಮಾಡ್ತಾರೆ. ಆ ಒಂದು ಟೀಮ್ ಒಂದು ಒಂದು ಧರ್ಮ ಕೇಂದ್ರಕ್ಕೆ ಬಂದಿದೆ. ಆ ಒಂದು ರಿಟ್ರೀಟ್ ಅಲ್ಲಿ ಒಬ್ಬ ವ್ಯಕ್ತಿ ಅವನು ಆ ರಿಟ್ರೀಟ್ ಅಲ್ಲಿ ಭಾಗವಹಿಸ್ತಾರೆ. ಪ್ರತಿದಿನ ಮೊದಲನೇ ದಿನ ನೋಡ್ತಾರೆ, ಗುರುಗಳು ಕಣ್ಣೀರು ಇಡ್ತಾ ಇದ್ದಾರೆ. 2ನೇ ದಿನ ನೋಡ್ತಾನೆ, ಕಣ್ಣೀರು ಇಡ್ತಾ ಇದ್ದಾರೆ. ಗುರುಗಳಿಗೇನು ಅನ್ನಿಸ್ತು, ಪಾಪ ಅವನಿಗೆ ನನ್ನ ಅವಶ್ಯಕತೆ ಇದೆ ಏನು ಅಂತ. ರಿಟ್ರೀಟ್ ಎಲ್ಲ ಮುಗಿದ ಮೇಲೆ ಅವನ ಕರೆದು ಮಾತಾಡಿಸ್ತಾರೆ. ಏನಿದು, ನಾನು ಮೊದಲನೇ ದಿನದಿಂದ ನಿನ್ನಲ್ಲಿ ಗಮನಿಸ್ತಾ ಇದ್ದೇನೆ, ನೀನು ಯಾವಾಗಲೂ ಸಹ ಅಳ್ತಾನೆ ಇದೆಯಾ, ಏನ್ ನಿನ್ನ ಕಷ್ಟ? ಅವನು ಹೇಳ್ತಾನೆ, ಫಾದರ್, ನಾನು ನನ್ನ ಹೆಂಡತಿ ಕೆಲವೇ ದಿನಗಳ ಹಿಂದೆ ಎಲ್ಲ ಚೆನ್ನಾಗಿತ್ತು. ಕೇವಲ 1 ವಾರದ ಹಿಂದೆಯಿಂದ ಅವಳು ಇದ್ದಕ್ಕಿದ್ದ ಹಾಗೆ ಮಾತನಾಡುವುದನ್ನು ನಿಲ್ಲಿಸಿದ. ಕಿವಿ ಅವಳಿಗೆ ಕೇಳಿಸ್ತಾ ಇಲ್ಲ, ಮಲಗಿದ ಕಡೆ ಮಲಗಿರ್ತಾಳೆ, ಯಾವ ಕೆಲಸವನ್ನ ಎದ್ದು ಮಾಡ್ತಾ ಇಲ್ಲ. ಏನಾಗಿದೆ ಗೊತ್ತಿಲ್ಲ. ನಾನು ಅವಳನ್ನು ಕರ್ಕೊಂಡು ಆಸ್ಪತ್ರೆಗೆಲ್ಲ ಹೋಗಿ ಎಲ್ಲ ಡಾಕ್ಟರ್ಗಳಿಗೆ ತೋರಿಸಿದೆ, ಸ್ಕ್ಯಾನಿಂಗ್ಗಳನ್ನು ಮಾಡಿದೆ. ಆದರೂ ಸಹ ಡಾಕ್ಟರ್ಗಳು ಹೇಳ್ತಾರೆ, ಸ್ಕ್ಯಾನಿಂಗ್ ಮಾಡಿದಾಗ ಎಲ್ಲವೂ ನಾರ್ಮಲ್ ಆಗಿದೆ, ಅಲ್ಲಿ ಏನೂ ಸಹ ತೊಂದರೆ ಕಾಣಿಸ್ತಾ ಇಲ್ಲ. ಆದ್ರಿಂದ ಆ ಡಾಕ್ಟರ್ ಹೇಳಿದ್ರು, ಇನ್ನು ಮುಂದೆ ಆ ದೇವರೇ ನಿನಗೆ ಹೆಲ್ಪ್ ಮಾಡಬೇಕು. ಆಗ ನನಗೆ ಗೊತ್ತಾಯಿತು, ಇಲ್ಲಿ ರಿಟ್ರೀಟ್ ನಡೀತಾ ಇದೆ ಅಂತ. ಸೊ ಅದರಿಂದ ನಾನು ದೇವರಲ್ಲಿ ಪ್ರಾರ್ಥಿಸೋದಕ್ಕೆ ಬಂದೆ. ದಯಮಾಡಿ ನೀವು ಆಕೆಯನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದೇವೆ, ಅಲ್ಲಿಗೆ ಬನ್ನಿ, ಅವಳಿಗಾಗಿ ಪ್ರಾರ್ಥಿಸಿ ಅಂತ ಹೇಳಿ. ಆಯಿತು, ಇವತ್ತು ಸಂಜೆ ಬರ್ತೇವೆ ಅಂತ ಹೇಳಿ ಆ ಫಾದರ್ ಮತ್ತು ಅವರ ಪ್ರಾರ್ಥನಾ ತಂಡ ಆ ಒಂದು ಆಸ್ಪತ್ರೆಗೆ ಹೋಗ್ತದೆ. ಯಾಜಕರು ಅಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಏನೋ ಒಂದು ಸೂಚನೆ ಆ ಯಾಜಕರಿಗೆ ಸಿಗ್ತದೆ. ಆದ್ರಿಂದ ಆ ವ್ಯಕ್ತಿಯನ್ನ ಕರೆದು, ಗಂಡನನ್ನ ಕರೆದು ಹೇಳ್ತಾನೆ, ನೀನು ನಾನೊಂದು ಒಂದು ಕೆಲಸವನ್ನು ಹೇಳ್ತೇನೆ, ಅದನ್ನ ಮಾಡ್ತೀಯಾ? ಅಯ್ಯೋ ಫಾದರ್, ನೀವೆಂತ ಕಷ್ಟದ ಕೆಲಸವನ್ನು ಹೇಳಿ ನನ್ನ ಹೆಂಡತಿಗಾಗಿ ನಾನು ಮಾಡ್ತೇನೆ, ಅದೇನು ಕಷ್ಟ ಅಲ್ಲ. ಯಾಜಕರು ಹೇಳ್ತಾರೆ, ನೀನು ಈ ಕ್ಷಣದಿಂದ ಇನ್ನು 24 ಗಂಟೆ ನಿನ್ನ ಹೆಂಡತಿಯ ಪಕ್ಕದಲ್ಲೇ ಕುಳಿತುಕೋಬೇಕು. ಬೈಬಲ್ ಶ್ರೀಗ್ರಂಥವನ್ನ ತೆರೆದು ನೀನು ಮತ್ತಾಯನ ಶುಭ ಸಂದೇಶ 1ನೇ ಅಧ್ಯಾಯದಿಂದ ಹಿಡಿದು ಯೌವಾನನ ಶುಭ ಸಂದೇಶದ ಕೊನೆಯ ಅಧ್ಯಾಯದವರೆಗೂ ಅವಳ ಪಕ್ಕದಲ್ಲೇ ಕುಳಿತುಕೊಂಡು ನೀನು ಅವಳ ಆ ಬೈಬಲ್ ಅನ್ನು ಓದಬೇಕು ಅಂತ ಹೇಳ್ತಾರೆ. ಆಯ್ತು ಫಾದರ್, ನಾನು ಮಾಡ್ತೇನೆ. ಯಾಜಕರು ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಅವನು ಆ ಕ್ಷಣದಿಂದ ಸ್ಟಾರ್ಟ್ ಮಾಡ್ತಾನೆ. ಸಂಜೆ 6 ಗಂಟೆ ಆಗಿತ್ತು. ಆ ಸಂಜೆ 6 ಗಂಟೆಯಿಂದ ಆ ಮತ್ತಾಯನ ಶುಭ ಸಂದೇಶದಿಂದ ಸ್ಟಾರ್ಟ್ ಮಾಡ್ತಾರೆ. ಅವಳ ಕಿವಿಯ ಬಳಿ ಕುಳಿತುಕೊಂಡು ಓದೋದಕ್ಕೆ. ಅವನಿಗೆ ಸುಸ್ತಾದಾಗ ಅವರ ಕುಟುಂಬದ ಇನ್ನೊಬ್ಬ ಸದಸ್ಯ, ಅವರ ತಂದೆಯಾಗಿರ್ಬೋದು, ಮಗನಾಗಿರ್ಬೋದು, ಮಗಳಾಗಿರ್ಬೋದು, ಅವರು ಕೂತ್ಕೊಂಡು ಓದಕ್ಕೆ. ಅಂದ್ರೆ ಯಾವುದೇ ರೀತಿಯ ಬಿಡುವಿಲ್ಲದೆ 24 ಗಂಟೆಗಳು ಆ ಮಹಿಳೆಯ ಪಕ್ಕದಲ್ಲೇ ಕುಳಿತುಕೊಂಡು ದೇವರ ವಾಕ್ಯವನ್ನು ಓದಲಾಗ್ತದೆ. ಅತ್ಯಾಶ್ಚರ್ಯವೆಂಬಂತೆ ಮಾರನೇ ದಿನ 6 ಗಂಟೆಗೆ ಆಕೆ ಮಾತನಾಡಲು ಪ್ರಾರಂಭಿಸ್ತಾರೆ. ಇವರು ಹೇಳುವಂಥದ್ದೆಲ್ಲವೂ ಅವಳಿಗೆ ಕೇಳಿಸೋದಕ್ಕೆ ಪ್ರಾರಂಭಿಸ್ತದೆ. ಇದೇನು ಆಶ್ಚರ್ಯ ಅಂತೇಳಿ ಆ ಗಂಡ ತಕ್ಷಣ ಗುರುಗಳ ಬಳಿಗೆ ಹೋಗ್ತಾನೆ. ಫಾದರ್, ಈ ರೀತಿ ಆಯಿತು, ನಾವು ಓದಿ ಎಲ್ಲ ಮುಗಿಸಿ 24 ಗಂಟೆ ಆಗಿದ ತಕ್ಷಣ ಆಕೆ ಮಾತನಾಡೋದಕ್ಕೆ ಸರಿಯಾದ್ರು, ಎದ್ದು ಕೂತ್ಕೊಂಡು ಕೆಲಸಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನಿದು? ಆಗ ಯಾಜಕರು ಹೇಳ್ತಾರೆ,
ನಾನು ಪ್ರಾರ್ಥನೆ ಮಾಡುವಾಗ ದೇವರು ನನಗೆ ಒಂದು ಸೂಚನೆಯನ್ನು ಕೊಟ್ಟರು. ಒಂದು ದುಷ್ಟಶಕ್ತಿ ಆಕೆಯ ಕಿವಿಯನ್ನು ಬಂಧಿಸಿತು, ಒಂದು ದುಷ್ಟಶಕ್ತಿ ಆಕೆಯ ಗಂಟಲನ್ನು ಬಂಧಿಸಿತು. ಆದ್ರಿಂದಲೇ ಮಾತನಾಡುವುದಕ್ಕೂ ಕೇಳುವುದಕ್ಕೂ ಅವಳಿಂದ ಆಗ್ತಾ ಇರಲಿಲ್ಲ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯದಿಂದ ನಮ್ಮ ಇರುವಂತಹ ಎಲ್ಲ ದುಷ್ಟ ಶಕ್ತಿಗಳನ್ನು ಓಡಿಸುವ ಶಕ್ತಿ ದೇವರ ವಾಕ್ಯಕ್ಕೆ. ಇದು ನಿಜವಾಗಿ ಒಬ್ಬ ಸಾಕ್ಷಿ ಕೊಟ್ಟಂತಹ ಒಂದು ಸಂದೇಶ ರಿಪೀಟ್ನಲ್ಲಿ. ಆದ್ದರಿಂದ ಇಂದು ನಮ್ಮನ್ನೇ ನಾವು ಕೇಳ್ಕೊಳ್ಳೋಣ, ನಾವು ನಿಜವಾಗಿ ಬೈಬಲನ್ನು ಓದುತ್ತಾ ಇದ್ದೇವೆ. ಪ್ರಿಯರ ಕಾಲ ಹೊಂದಿತ್ತು, ನಮ್ಮ ಮನೆಗಳಲ್ಲಿ ಸೋಪ್ ಇತ್ತಲ್ಲ, ಒಂದು ಸೋಪನ್ನು ನಾವು ಎಷ್ಟು ಜನ ಯೂಸ್ ಮಾಡ್ತಾ ಇದ್ವಿ? 30-40 ವರ್ಷದಿಂದ ಇಡೀ ಕುಟುಂಬದವರು. ಈಗ ಕೆಲವು ಮನೆಗಳಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಸೋಪ್, ಹೌದಲ್ವಾ? ಒಂದು ಪೇಸ್ಟ್ ಅಂತ ಇದ್ರೆ ಅದು ಕುಟುಂಬದವರೆಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಒಬ್ಬೊಬ್ಬರಿಗೆ ಒಂದೊಂದು ಬ್ರ್ಯಾಂಡ್ ಪೇಸ್ಟ್ ಇರ್ತದೆ. ಸೊ ಆದ್ರೆ ಬೈಬಲ್ ಅಂತ ಬಂದಾಗ ಕುಟುಂಬಕ್ಕೆ ಎಷ್ಟಿದೆ ಬೈಬಲ್? ಒಂದೇ ಬೈಬಲ್. ಆದ್ದರಿಂದ ಪರ್ಸನಲ್ ಬೈಬಲ್ ಅನ್ನು ನಾವು ಪಡೆಯಬೇಕು. ಪ್ರತಿಯೊಬ್ಬರ ಒಂದು ಪರ್ಸನಲ್ ಬೈಬಲ್ ಅಂತ ಹೇಳಿ, ನನ್ನ ವೈಯಕ್ತಿಕವಾಗಿ ಇದು ನನ್ನ ಬೈಬಲ್. ನಾವೇನಾದ್ರೂ ಪುಸ್ತಕಗಳನ್ನು ಮಕ್ಕಳಿಗೆ ತಂದುಕೊಂಡ್ರೆ ಫಸ್ಟ್ ಏನ್ ಮಾಡ್ತೀವಿ? ಅವರ ಹೆಸರನ್ನ ಬರೀತೀವಿ ಒಂದೊಂದು ಪುಸ್ತಕದಲ್ಲಿ. ಅಂದ್ರೆ ಪ್ರತಿಯೊಬ್ಬ ಮಕ್ಕಳಿಗೂ ಒಂದೊಂದು ಪುಸ್ತಕ. ಅದೇ ರೀತಿ ತಂದೆ ತಾಯಿಗಳಾಗಿ, ಕುಟುಂಬದ ಹಿರಿಯರಾಗಿ ನಾವು ಇಂದು ಡಿಸೈಡ್ ಮಾಡೋಣ, ನನ್ನ ಕುಟುಂಬದಲ್ಲಿರುವ ಪ್ರತಿಯೊಬ್ಬರಿಗೂ ಒಂದೊಂದು ಬೈಬಲ್ ಅನ್ನು ಕೊಡ್ತಾರೆ, ಓದೋಕೆ ಪ್ರಾರಂಭಿಸಿ. ದಿನಕ್ಕೆ ಒಂದು ಪುಟ ಓದಿದ್ರು ಸಾಕು ಪ್ರಿಯ. ಯಾಕೆಂದ್ರೆ ನಾನು ಈಗ ಅದನ್ನು ಹೇಳಿದಂತ ನೈಜ ಘಟನೆ, ಆ ಬೈಬಲ್ ಅನ್ನ ಬೆಳಗಿನಿಂದ ಸಂಜೆವರೆಗೆ ಅವರು ಓದಿದ್ರಿಂದ ಏನಾಯ್ತು? ಆಕೆಯಲ್ಲಿದ್ದ ದುಷ್ಟಶಕ್ತಿ ಓಡಿ ಹೋಯಿತು. ನಿಮ್ಮ ಕುಟುಂಬದಲ್ಲಿ ಇಂದು ಅಶಾಂತಿ ಎಂಬ ಸೈತಾನ ತುಂಬಿರಬಹುದು. ನಿಮ್ಮ ಕುಟುಂಬದಲ್ಲಿ ಇಂದು ಅನಾರೋಗ್ಯವೆಂಬ ಸೈತಾನ ತುಂಬಿರಬಹುದು. ನಿಮ್ಮ ಕುಟುಂಬದಲ್ಲಿ ಇಂದು ಏನೋ ಒಂದು ದುಷ್ಟತೆಗಳು, ದುರ್ಗುಣಗಳೆಂಬ ಸೈತಾನ ತುಂಬಿರಬಹುದು. ಅದೆಲ್ಲವನ್ನ ಬಡಿದು ಓಡಿಸ್ಬೇಕಾ? ಬೈಬಲ್ ಅನ್ನ ಓದೋಕೆ ಪ್ರಾರಂಭಿಸಿ. ಅದು ನನ್ನ ಸ್ಟಾರ್ಟಿಂಗ್ ಅಲ್ಲಿ ಒಂದು ಸ್ಟೋರಿ ಹೇಳಿದೆ. ಆತ ಕುಡಿತಾ ಇದ್ದ, ಆ ಒಂದು ಕುಡುಕ ಗಂಡ ಆಗಿರ್ಬೋದು, ಮಗ ಸುತ್ತಾಡ್ತಾ ಇದ್ದ. ಅವರೆಲ್ಲರೂ ಸಹ ಈ ಪ್ರಾಪಂಚಿಕತೆಯಲ್ಲಿ ಮುಳುಗಿ ಹೋಗಿದೆ. ಯಾವ ವ್ಯಕ್ತಿ ಪ್ರಾಪಂಚಿಕತೆಯಲ್ಲಿ ಮುಳುಗಿ ಹೋಗಿರ್ತಾರೋ ಅವನೇನಾಗ್ತದೆ? ಬೈಬಲ್ ಅನ್ನ ಮುಟ್ಟೋದಕ್ಕೆ ಬರೋದಿಲ್ಲ. ಬೈಬಲ್ ಅನ್ನ ಮುಟ್ಟಿದ್ರೆ ಏನಾಗ್ತದೆ? ಬೈಬಲ್ ಅನ್ನ ಓದಿದ್ರೆ ಏನಾಗ್ತದೆ? ನನ್ನಲ್ಲಿರುವ ದುಷ್ಟಶಕ್ತಿ ನನಗೆ ದೂರ ಹೋಗ್ತದೆ, ನನ್ನಲ್ಲಿರುವಂತಹ ದುರ್ಗುಣಗಳು ನನಗೆ ದೂರ ಹೋಗ್ತದೆ. ನನ್ನಲ್ಲಿ ಹೃದಯದಲ್ಲಿ ಏನು ಬಿತ್ತಲ್ಪಡುತ್ತದೆ? ದೈವ ಗುಣಗಳು ಬಿತ್ತಲ್ಪಡುತ್ತವೆ. ಆದ್ದರಿಂದ ಸಹೋದರ ಸಹೋದರರೇ, ಇಂದು ಪ್ರಭು ಯೇಸು ಈ ಸಾಮರ್ಥ್ಯ ಮೂಲಕ ನನ್ನ ಹೃದಯ ಇಂದು ಕಲ್ಲಿನ ಹೃದಯವಾಗಿದೆಯೋ ಅಥವಾ ಮುಳ್ಳು ಪೊದೆಗಳು ತುಂಬಿದ ಹೃದಯವಾಗಿದೆಯೋ ಅವೆಲ್ಲವನ್ನ ತೊಲಗಿಸಿ ದೈವರ ವಾಕ್ಯವನ್ನು ನಿನ್ನ ಹೃದಯದಲ್ಲಿ ಬಿತ್ತಲ್ಪಡು. ನಿನ್ನ ಹೃದಯ ಆ ಫಲಭರಿತ ಭೂಮಿಯಂತಾಗಲಿ ಎಂದು ಕರೆಕೊಡುತ್ತಾ ಇದ್ದಾರೆ. ಆದ್ದರಿಂದ ಕ್ಷಣಕಾಲಗಳನ್ನು ಮುಚ್ಚೋಣ. ಪ್ರಭು ಯೇಸುವೇ, ನಾನು ಅನೇಕ ಬಾರಿ ನಿಮ್ಮ ದೇವರ ವಾಕ್ಯಕ್ಕೆ ಸಲ್ಲಬೇಕಾದ ಆದ್ಯತೆಯನ್ನು ನಾನು ನೀಡಿಲ್ಲ. ನನ್ನ ಬದುಕಿನಲ್ಲಿ ನಾನು ಬೈಬಲ್ ಶ್ರೀ ಗ್ರಂಥವನ್ನು ಓದುವುದನ್ನು ಮರೆತಿದ್ದೇನೆ. ಆದರೆ ಈ ಕ್ಷಣ ನಾನು ನಿರ್ಧರಿಸುತ್ತಾ ಇದ್ದೇನೆ, ಇನ್ನು ಮುಂದೆ ದಿನಕ್ಕೆ 1 ಅಧ್ಯಾಯವಾದರೂ, ದಿನಕ್ಕೆ 10 ನಿಮಿಷವಾದರೂ, ದಿನಕ್ಕೆ 1 ಪುಟವಾದರೂ ಬೈಬಲ್ ಶ್ರೀ ಗ್ರಂಥವನ್ನು ನಾನು ಓದುತ್ತೇನೆ. ನನ್ನದೇ ಸ್ವಂತ ಒಂದು ವೈಯಕ್ತಿಕವಾಗಿ ಪರ್ಸನಲ್ ಬೈಬಲ್ ಅನ್ನು ನಾನು ಬರೆದುಕೊಳ್ಳುತ್ತೇನೆ. ನಿಮ್ಮ ಬೈಬಲ್ ಶ್ರೀ ಗ್ರಂಥದಿಂದ ನನ್ನ ಬದುಕನ್ನು ಬೆಳಕಾಗಿಸಿರಿ, ನನ್ನ ಕುಟುಂಬವನ್ನು ಬೆಳಕಾಗಿಸಿ, ಕುಟುಂಬದಲ್ಲಿ ದೈವ ವಾಕ್ಯ ತುಂಬಿ ನಮ್ಮ ಬದುಕು 100ರಷ್ಟು, 60ರಷ್ಟು, 30ರಷ್ಟು ಫಲ ಕೊಡುವಂತಹ ಹದವಾದ ಭೂಮಿಗಳಾಗಿ ಮಾರ್ಪಡಿಸಿರಿ ಎಂದು